ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆ 103 ವಚನ 5. ಒಳ್ಳೆಯವುಗಳಿಂದ ತುಂಬಿಸುವನು ನನ್ನ ಜೀವಮಾನವನ್ನು, ಪುನರುಜ್ಜೀವಗೊಳಿಸುವನು ಗರುಡನಂತೆ ನನ್ನ ಯೌವನವನ್ನು. ನಿನ್ನೆ ದಿನ ನಾವು ಧ್ಯಾನಿಸಿದೆವು, ಸೋತು ಹೋದವನಿಗೆ ದೇವರು ಹೊಸ ಬಲವನ್ನು, ಚೈತನ್ಯವನ್ನು ಅನುಗ್ರಹಿಸುತ್ತಾರೆ. ಅವರು ಹದ್ದಿನಂತೆ ಹಾರುವರು, ಮೇಲೆ ಮೇಲೆ ಹಾರುವರು, ಹೊಸ ಶಕ್ತಿ ಬಲದಿಂದ ಅಭಿಷೇಕದಲ್ಲಿ ಹಾರುವರು ಎಂಬುದಾಗಿ. ಈ ದಿನ ಸಹ ಸ್ವಲ್ಪ ಹದ್ದಿಗೆ ರಿಲೆವೆಂಟ್ ಆಗಿರೋದೆ. ದೇವರು ಒಂದು ವಿಷಯಕ್ಕೆ ಕಂಪೇರ್ ಮಾಡುವಾಗ ನಾವು ಆ ವಿಷಯದ ಕುರಿತು ಧ್ಯಾನಿಸಿದರೆ ಅದರ ಆಶೀರ್ವಾದಗಳು ಏನು, ಅದರ ಗುಣಲಕ್ಷಣಗಳೇನು, ಅದು ನಮ್ಮಲ್ಲಿ ಆಕ್ಟಿವೇಟ್ ಆಗಲು ಪ್ರಾರಂಭ ಮಾಡುತ್ತದೆ. ಅದಕ್ಕೆ ಒಳ್ಳೆಯವುಗಳಿಂದ ತುಂಬಿಸುವನು ನಿನ್ನ ಜೀವಮಾನವನು, ಪುನರುಜ್ಜೀವ, ಪುನರುಜ್ಜೀವ, ಹೊಸ ಜೀವ, ಪುನರ್ಜೀವ, ಪುನಶ್ಚೇತನ, ಪುನರುಜ್ಜೀವನಗೊಳಿಸುವನು ಗರುಡನಂತೆ ನನ್ನ ಯೌವನವನ್ನು. ಆಮೇನ್ ಎಂದು ಟೈಪ್ ಮಾಡುವ. ಇದು ಮೊಬೈಲ್ ಇದರಲ್ಲಿ ನಾನು ಓದುವಾಗ ನನಗೆ ಹೀಗೆ ಸಿಕ್ಕಿದ್ದು, ಕೀರ್ತನೆ 103:5. ನಿನ್ನ ಯೌವನವು ಹೊಸದಾಗುವ ಹಾಗೆ. ನಿನ್ನ ಯೌವನವು ಅಂದ್ರೆ, ಯೌವನ ಅಂದ್ರೇನು? ಈಗ ಹೇಳ್ತಾರೆ, ಅಯ್ಯೋ ಯೌವನ ಕಾಲದಲ್ಲಿ ಶರೀರದಲ್ಲಿ ಎಷ್ಟು ಶಕ್ತಿ ಇತ್ತು, ಬಲ ಇತ್ತು, ಕಲ್ಲು ತಿಂದ್ರು ಕರಗಿಸ್ಕೋತಾ ಇದ್ವಿ ಅನ್ನೋ ರೀತಿಯಲ್ಲಿ. ಆದ್ರೆ ಈಗ ಆ ಶಕ್ತಿನೇ ಇಲ್ಲ, ಆ ಬಲನೇ ಇಲ್ಲ ಅಂತೀವಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಯೌವನವು ಹದ್ದಿನಂತೆ ಹೊಸದಾಗುವ ಹಾಗೆ. ಯಾವ ರೀತಿ? ಹದ್ದಿನಂತೆ ಹೊಸದಾಗುವುದು. ಸಮಯ ಫ್ರೀ ಇದ್ರೆ ಹದ್ದು ಬಗ್ಗೆ ಸ್ವಲ್ಪ ಧ್ಯಾನಿಸಿ, ಗೂಗಲ್ಗೆ ಹೋಗಿ ಸ್ವಲ್ಪ ಜ್ಞಾನವನ್ನ ಹುಡುಕಿರಿ. ಹದ್ದಿಗೆ ಹೇಗೆ ವಯಸ್ಸಾದ ಹದ್ದು, ಹದ್ದಿಗೆ ಮಾತ್ರ ಇರುವ ವಿಶೇಷತೆ, ಅದು ಎಷ್ಟು ವಯಸ್ಸಾಗುತ್ತದೋ ಅಷ್ಟೇ ಯೌವನದ ಶಕ್ತಿ ಮತ್ತೆ ಮರುಕಳಿಸಿ ಪಡೆದುಕೊಳ್ಳುತ್ತದೆ. ಅದಕ್ಕಾಗಿ ನೋಡಿ, ಅದಕ್ಕೆ ವಯಸ್ಸಾಗಿದ್ದರೂ ಹದ್ದಿನ ಕಣ್ಣು ಅಷ್ಟು ಸೂಕ್ಷ್ಮ. ಜಾಗ್ರಫಿ ಚಾನೆಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಅಷ್ಟು ಮೇಲೆ ಹಾರಾಡ್ತಾ ಇದ್ರು ಸಮುದ್ರದ ಒಳಗಡೆ ಇರುವ ಒಂದು ತಿಮಿಂಗಿಲ ಇರ್ಬೋದು, ಸಮುದ್ರದ ಒಳಗಡೆ ಇರುವ ಒಂದು ಮೀನು ಅದಕ್ಕೆ ಕಣ್ಣಿಗೆ ಬಿದ್ದರೆ ಸಾಕು, ಅಷ್ಟು ಮೇಲಿನಿಂದ ಸಮುದ್ರದ ಒಳಕ್ಕೆ ಹೋಗಿ ಅದನ್ನ ಮೇಲೆ ಎತ್ಕೊಂಡು ಬಂದ್ಬಿಡುತ್ತೆ. ಅದರ ದೃಷ್ಟಿ ಅಷ್ಟು ಶಾರ್ಪ್ ಆಗಿರುತ್ತೆ, ಅದರ ಶರೀರದಲ್ಲಿ ಅಷ್ಟು ಬಲ ಇರುತ್ತದೆ ಎಂಬುದಾಗಿ. ಸೊ ಅದು ಅದನ್ನ ಓದುವ. ನಿನ್ನ ಯೌವನವು ಹದ್ದಿನಂತೆ ಹೊಸದಾಗುವ ಹಾಗೆ ನಿನ್ನ ಬಾಯಿಯನ್ನು ಒಳ್ಳೆಯದರಿಂದ ತೃಪ್ತಿಪಡಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ಸೀಕ್ರೆಟ್ ಗೊತ್ತಾಯ್ತಾ? ಹದ್ದಿನಂತೆ ನಮ್ಮ ಯೌವನ ಮರುಕಳಿಸಿ ಬರಬೇಕಾದರೆ ನಿನ್ನ ಬಾಯಿಯನ್ನು ದೇವರು ಒಳ್ಳೆಯದರಿಂದ ತೃಪ್ತಿಪಡಿಸುತ್ತಾನೆ. ಇವತ್ತು ನಮ್ಮ ಬಾಯಿಗೂ ನಮ್ಮ ಶರೀರದ ಆರೋಗ್ಯಕ್ಕೂ ಸಂಬಂಧ ಉಂಟು. ನಮ್ಮ ಬಾಯಿಗೂ ನಮ್ಮ ಶರೀರದ ಬಲಕ್ಕೂ ಆರೋಗ್ಯ ಉಂಟು, ಕನೆಕ್ಷನ್ ಉಂಟು, ಸಂಬಂಧ ಉಂಟು. ನಿನ್ನ ಬಾಯಿಯನ್ನು ದೇವರು ಒಳ್ಳೆಯದರಿಂದ ತುಂಬಿಸುತ್ತಾನೆ. ಇವತ್ತು ನಿನ್ನ ಬಾಯಿ ಸರಿ ಇದ್ದರೆ ನಿನ್ನ ಶರೀರ ಸರಿ ಇರುತ್ತದೆ. ನಿನ್ನ ಬಾಯಿ ಕೆಟ್ಟು ಹೋದರೆ ನಿನ್ನ ಶರೀರ ಕೆಟ್ಟು ಹೋಗುತ್ತದೆ. ಅಂದ್ರೆ ಸುಮಾರು ಕೆಲವು ವರ್ಷಗಳು, ಈಗ ಬಿಡಿ, ಡಾಕ್ಟರ್ ಹತ್ರ ಹೋದ್ರೆ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ವಗೈರೆ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಿಸ್ಬಿಡ್ತಾರೆ. ಆದರೆ ಹಳೆ ಕ್ಲಿನಿಕ್, ಮನೆಗಳ ಹತ್ರ ಇರುವ ಕ್ಲಿನಿಕ್ ಹತ್ರ ಹೋದ್ರೆ ಡಾಕ್ಟ್ರು ಮೊದಲು ಹೇಳೋದು, ಡಾಕ್ಟ್ರೇ ಹೊಟ್ಟೆ ನೋವು, ಡಾಕ್ಟ್ರೇ ಜ್ವರ, ಡಾಕ್ಟ್ರೇ ಸುಸ್ತು ಅಂದಾಗ ಆ ಮಾಡಮ್ಮ ಅಂತಾರೆ. ಮೊದಲು ಬಾಯಿಯನ್ನು ಅಗಲವಾಗಿ ತೆರಿಬೇಕು. ಬಾಯಿ ತೆರೆದಾಗ ಆತ ಟಾರ್ಚ್ ಬಿಟ್ಬಿಟ್ಟು ನಮ್ಮ ಬಾಯಿಯನ್ನು ಪರಿಶೀಲನೆ ಮಾಡ್ತಾರೆ. ನಮ್ಮ ನಾಲಿಗೆಯ ಬಣ್ಣವನ್ನ ಗುರುತಿಸಿ ನಮಗೆ ಏನಾಗಿದೆ, ನಮ್ಮ ಶರೀರಕ್ಕೆ ಏನು ತೊಂದರೆ ಆಗಿದೆ ಎಂಬುದನ್ನು ಗುರುತಿಸುತ್ತಾರೆ. ಯಾರಿಗಾದ್ರೂ ಇದು ನೆನಪಿದೆಯಾ? ಹೌದು.
ಮೊದಲು ಡಾಕ್ಟರ್ ಹತ್ರ ಹೋಗುವಾಗ ಅವರು ಚೆಕ್ ಮಾಡ್ತಾ ಇದ್ದದ್ದು ಬಾಯಿ, ಆಮೇಲೆ ಕಣ್ಣು ನೋಡ್ತಾರೆ. ಆದ್ರೆ ಫಸ್ಟ್ ಬಾಯಿ ಓಪನ್ ಮಾಡು, ಬಾಯಿ ಒಳಗಡೆ ಟಾರ್ಚ್ ಬಿಡು ಅನ್ನುವ ರೀತಿ. ಸೊ ಹದ್ದಿಗೆ ಯವ್ವನ ಮರುಕಳಿಸುವಂತೆ ನಿನಗೆ ಬಲಾಭಿವೃದ್ಧಿಯು ಶಕ್ತಿ ಸಾಮರ್ಥ್ಯ ಮರುಕಳಿಸಬೇಕಾದರೆ ಮತ್ತೊಂದು ವಿಷಯ ಏನದು? ನಿನ್ನ ಬಾಯಿಯನ್ನು ಒಳ್ಳೆಯವುಗಳಿಂದ ತೃಪ್ತಿಪಡಿಸುತ್ತಾನೆ. ಇವತ್ತು ನಮ್ಮ ಬಾಯಿ ಒಳ್ಳೆಯವುಗಳಿಂದ ತುಂಬಿಸಲ್ಪಟ್ಟಿದ್ದರೆ ಅದು ನಮ್ಮ ಇಡೀ ಶರೀರಕ್ಕೆ ಬಲವಾಗಿ ಪರಿಣಮಿಸುತ್ತದೆ. ಏನೂ ಇಲ್ಲ, ವೆರಿ ಸಿಂಪಲ್. ಊಟ, ನಾವು ಮಾಡುವ ಊಟ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಂದರೆ ಬಾಯಿಯೊಳಕ್ಕೆ ಹೋಗುವಂಥದ್ದು ಅದು ಶರೀರದ ರೋಗಗಳಿಗೆ ಕಾರಣವಾಗುತ್ತದೆ ಅನ್ನುವ ರೀತಿಯಲ್ಲಿ, ಹೌದಲ್ವಾ? ಆದ್ರೆ ಪವಿತ್ರ ಗ್ರಂಥದಲ್ಲಿ ನಾವು ಇನ್ನೊಂದು ಕಡೆ ನೋಡ್ತೀವಿ, ಬಾಯಿಯೊಳಕ್ಕೆ ಹೋಗುವಂಥದ್ದು ನಿಮ್ಮನ್ನ ಕಲುಷಿತ ಮಾಡೋದಿಲ್ಲ, ಬಾಯಿಂದ ಹೊರಗೆ ಬರುವಂಥದ್ದು ಪರಿಶುದ್ಧವಾಗಿರಬೇಕೆಂದು ಮತ್ತಾಯ 15:17 ನಾವು ನೋಡ್ತೇವೆ. ಆದರೂ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಈ ಕಾನ್ಸೆಪ್ಟ್ ಅಲ್ಲಿ ನಿನ್ನ ಬಾಯಿಯನ್ನ ಒಳ್ಳೆಯವುಗಳಿಂದ ತುಂಬಿಸುತ್ತಾನೆ. ನಿನ್ನ ಬಾಯಿ ಒಳ್ಳೆಯವುಗಳಿಂದ ತುಂಬಿದರೆ ಅಂದೇನ ಅರ್ಥ? ನಿನ್ನ ಬಾಯಿ ಒಳ್ಳೆಯದು ಮಾತನಾಡಿದರೆ, ನಿನ್ನ ಬಾಯಿಯಲ್ಲಿ ಜೀವದ ಮಾತುಗಳಿದ್ದರೆ. ವಚನ ಪ್ರಿಯರು, ಜ್ಞಾನೋಕ್ತಿ 18:21, ಜೀವ ಮತ್ತು ಮರಣ ನಿನ್ನ ನಾಲಿಗೆಯ ವಶದಲ್ಲಿದೆ. ಜೀವ ಇಲ್ಲಿದೆ, ಮರಣ ಇಲ್ಲಿದೆ. ವಚನ ಪ್ರಿಯರು, ಮಾತನಾಡುವವರು ಅದರ ಫಲವನ್ನ ಸವಿಯುತ್ತಾರೆ. ನೀನು ಏನನ್ನು ಮಾತನಾಡುತ್ತೀಯೋ ಅದು ನಿನ್ನ ದೇಹದಲ್ಲಿ ಕಾರ್ಯ ಮಾಡುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೇಸ್ ದಿ ಲಾರ್ಡ್. ಆದ ಕಾರಣ ಇವತ್ತು ನಮ್ಮ ಬಾಯಿ ಕೆಟ್ಟವುಗಳಿಂದ ತುಂಬಿದ್ದೆ ಆದರೆ, ಕೆಟ್ಟ ಮಾತುಗಳು, ಚಾಡಿ ಮಾತುಗಳು, ಹೊಲಸು ಮಾತುಗಳು, ಬರಡು ಮಾತುಗಳು, ದ್ವಂದ್ವಾರ್ಥ ಮಾತುಗಳು, ಜಗಳದ ಮಾತುಗಳು, ಇವುಗಳಿಂದ ತುಂಬಿದ್ದೆ ಆದರೆ ನಮ್ಮ ಶರೀರದಲ್ಲಿ ಅದರ ಪರಿಣಾಮ ಇರುತ್ತದೆ. ಜೀವ ಮತ್ತು ಮರಣ ನಿನ್ನ ನಾಲಿಗೆಯಲ್ಲಿದೆ. ಇವತ್ತು ಕೆಟ್ಟದ್ದನ್ನ ಬಿಟ್ಟು ನಮ್ಮ ನಾಲಿಗೆ, ನಮ್ಮ ಬಾಯಿ ಒಳ್ಳೆಯವುಗಳಿಂದ ದೇವರು ತುಂಬಿಸಲು ಬಯಸುತ್ತಾರೆ. ಕೀರ್ತನೆ 18 ಕೀರ್ತನೆ 81 ವಚನ 10, ಈಜಿಪ್ಟಿನಿಂದ ಅಂದರೆ ಒಂದು ಕಾಲದಲ್ಲಿ ಪಾಪದ ದಾಸತ್ವದಿಂದ, ಗುಲಾಮತನದಿಂದ, ಸೈತಾನನ ಆಳ್ವಿಕೆಯಿಂದ, ಕಿಡುಕನಿಂದ, ಈಜಿಪ್ಟಿನಿಂದ ನಿಮ್ಮನ್ನು ಕರೆತಂದ ಸ್ವಾಮಿ ದೇವನು ನಾನು. ತೆರೆಯಿರಿ ನಿಮ್ಮ ಬಾಯಿಯನ್ನು, ತುಂಬಿಸಿ ತೃಪ್ತಿಪಡಿಸುವೆ ನಾನದನ್ನು. ಇವತ್ತು ನಮ್ಮ ಬಾಯಿಯನ್ನು ಅಗಲವಾಗಿ ತೆರೆಯಬೇಕಂತೆ. ದೇವಾ, ನನ್ನ ಬಾಯಿಯನ್ನ ನೀನು ಒಳ್ಳೆಯವುಗಳಿಂದ ತುಂಬಿಸು ಎಂಬುದಾಗಿ. ಯೆರೆಮೀಯ 15:16 ನಾವು ನೋಡ್ತೇವೆ, ನನಗೆ ದೇವರ ವಚನಗಳು ದೊರೆತವು, ಅವುಗಳನ್ನು ಬಾಯಿಯೊಳಗೆ ಹಾಕಿ ಹಾಗೆಯೇ ನುಂಗಿಬಿಟ್ಟೆನು. ಅದು ನನ್ನ ಹೃದಯಕ್ಕೆ ಹರ್ಷವನ್ನು, ಮನಸ್ಸಿಗೆ ಶಾಂತಿ ಸಮಾಧಾನವನ್ನು, ದೇಹಕ್ಕೆ ಬಲವನ್ನ ತಂದುಕೊಟ್ಟವು ಎಂಬುದಾಗಿ. ಎಸೆಕಿಯೇಲ್ ಪ್ರವಾದಿ ಹೇಳ್ತಾರೆ, ನಿನ್ನ ಬಾಯಿಯನ್ನು ತೆರೆ, ಇಗೋ ನಾನು ಕೊಡುವ ಈ ಸುರುಳಿಯನ್ನು ತಿನ್ನು ಎಂಬುದಾಗಿ. ಅವನ ಸುರುಳಿಯನ್ನು ತಿಂದಾಗ ಅವನ ನಾಲಿಗೆಗೆ ಅದು ಸಿಹಿಯಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಏನರ್ಥ? ಇವತ್ತು ನಮ್ಮ ಬಾಯಿ ಒಳ್ಳೆಯವುಗಳಿಂದ ತುಂಬಿಸಲ್ಪಡಬೇಕು. ಒಳ್ಳೆಯದು ಯಾವುದು ಪ್ರಿಯ ಸಹೋದರ ಸಹೋದರಿ? ಒಳ್ಳೆಯದು ದೇವರ ವಾಕ್ಯ. ದೇವರ ವಾಕ್ಯ ಜೀವ ಕೊಡುವ ವಾಕ್ಯ, ಬಿಡುಗಡೆಯ ವಾಕ್ಯ, ಸೌಖ್ಯದ ವಾಕ್ಯ, ಆಶೀರ್ವಾದದ ವಾಕ್ಯ. ಅವರು ಬಾಯಿಯಿಂದ ಶಾಪವನ್ನ ಮಾತನಾಡಿದರು, ಆದ ಕಾರಣ ಅವರಿಗೆ ಶಾಪ ತಗುಲಿತು. ಆದರೆ ಅವರು ಆಶೀರ್ವಾದವನ್ನ ಮಾತನಾಡಿದ್ದೆ ಆದರೆ ದೇವರ ಆಶೀರ್ವಾದ ಅವರ ಮೇಲೆ ಇಳಿದು ಬರುತ್ತಿತ್ತು ಎಂದು ನಾವು ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ. ಯೋಬನ ಗ್ರಂಥ 19ನೇ ಅಧ್ಯಾಯ ವಚನ 12ರಿಂದ, ಕೆಡುಕುತನ ಸಿಹಿಯಾಗಿತ್ತು ಅವನ ಬಾಯಿಗೆ. ಅವನ ಬಾಯಿಗೆ ಏನು? ಕೆಟ್ಟದ್ದೇ ಮಾತನಾಡಬೇಕು. ಹೊಲಸು ಮಾತುಗಳು, ಚಾಡಿ ಮಾತುಗಳು, ತೀರ್ಪು ಮಾಡುವುದು, ಪರದೂಷಣೆ, ನಿಂದೆ, ಸುಳ್ಳು ಆರೋಪಗಳು, ಸುಳ್ಳು ಸಾಕ್ಷಿಗಳು, ಕೆಡುಕುತನ ಸಿಹಿಯಾಗಿತ್ತು ಅವನ ಬಾಯಿಗೆ. ಬಚ್ಚಿಟ್ಟುಕೊಂಡಿದ್ದನು ಅದನ್ನು ನಾಲಿಗೆ ಕೆಳಗೆ. ಇದು ಎರಡು ರೀತಿಯಲ್ಲಿ ನಾವು ನೋಡ್ತೀವಿ. ಅದನ್ನು ಬಿಟ್ಟುಕೊಡಲು ಅವನಿಗೆ ಇಷ್ಟವಿಲ್ಲ, ಬಾಯಿಯಲ್ಲೇ ಇಟ್ಟುಕೊಳ್ಳುತ್ತಾನೆ ಚಪ್ಪರಿಸುತ್ತಾ. ಇವಾಗ ಈ ಹನ್ಸ್, ಪಾನ್ ಪರಾಗ್, ಈ ಆಹಾರವನ್ನ ನಾಲಿಗೆಯ ಕೆಳಗಡೆ ಬಚ್ಚಿಟ್ಟುಕೊಂಡು ಅವರು ಚಪ್ಪರಿಸುತ್ತಾರೆ. ಅದನ್ನ ಬಿಟ್ಟು ಬಿಡಲು ಅವರಿಗೆ ಇಷ್ಟವಿಲ್ಲ. ಬಾಯಿಯ ಒಳಗೆ ಅವರು ಕೆಡುಕು ವಸ್ತುವನ್ನ ಹಾಕಿದ ಕಾರಣ ಮೌತ್ ಕ್ಯಾನ್ಸರ್, ಲಂಗ್ಸ್ ಕ್ಯಾನ್ಸರ್, ಎಲ್ಲ ಕ್ಯಾನ್ಸರ್ಗಳು ಅವರಿಗೆ ಬರುತ್ತೆ. ಆದರೂ ಅವರಿಗೆ ಅದನ್ನು ಬಿಡಲು ಇಷ್ಟವಿಲ್ಲ. ನಿನ್ನ ಬಾಯಿ ಒಳ್ಳೆಯುಗಳಿಂದ ತುಂಬಿರಲಿ.
ಆದರೆ ಆ ತಿಂಡಿ ತಿಂದ ಮೇಲೆ ಮಾರ್ಪಡುವುದು, ಅವನ ಕರುಳೊಳಗೆ ನಾಗರ ವಿಷವಾಗುವುದು. ನುಂಗಿದ ಗಂಟನ್ನು ಅವನು ಹೊರಗೆ ಕಕ್ಕುವನು, ಹೊಟ್ಟೆಯಿಂದ ದೇವರು ಅದನ್ನು ಹೊರಡಿಸುವರು. ಅವನು ಹೀರುವುದು ನಾಗರ ವಿಷವನ್ನು, ಸರ್ಪದ ನಾಲಿಗೆ ಕೊಲ್ಲುವುದು ಅವನನ್ನು. ಅವನು ನಾಲಿಗೆಯ ಕೆಳಗೆ ಇಟ್ಟುಕೊಂಡು ಚಪ್ಪರಿಸುವ ತಿಂಡಿ, ಹನ್ಸ್ ಪಾನ್ಪರ ಡ್ರಗ್ ಅಡಿಕ್ಟ್ಸ್ಗಳು. ಅದು ಬಿಟ್ಟು ಬಿಡಲು ಅವರಿಗೆ ಮನಸ್ಸಿಲ್ಲ. ಅದು ಕೆಡುಕು, ಅದು ಕೆಟ್ಟದ್ದು, ನಮ್ಮ ಬಾಯಿಯೊಳಗೆ ಹೋಗಬಾರದು. ಆದರೂ ಹಠಮಾರಿತನ. ಅದು ನಾಗರ ಹಾವಿನ ವಿಷವಾಗಿ ಅವನನ್ನು ಮರಣಕ್ಕೆ ಕೊಂಡೊಯ್ಯುವುದು, ಅವನ ಹೊಟ್ಟೆಯೊಳಗಡೆ ಸೇರಿಕೊಳ್ಳುವುದು ಎಂದು. ಇವತ್ತು ನಮ್ಮ ಬಾಯಿಯಲ್ಲಿ ಕೆಟ್ಟದ್ದು, ಕೆಟ್ಟ ಮಾತುಗಳಿದ್ದರೆ ಅದು ನಮ್ಮ ದೇಹವೆಲ್ಲ ವಿಷವಾಗಿ ಮಾರ್ಪಾಡು ಮಾಡಿಬಿಡುತ್ತದೆ. ಯೆಹೋಶುವ 12 ಮಂದಿ ಬೇಹುಗಾರರನ್ನ ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನ ಗೂಢಾಚಾರ ಮಾಡಲು ಕಳಿಸಿದಾಗ 12 ಜನ ವಾಪಸ್ ಬರ್ತಾರೆ. 10 ಜನ ಮಾತಾಡ್ತಾರೆ, ಅಯ್ಯೋ ಆ ಜನರು ರಾಕ್ಷಸ ಪ್ರವೃತ್ತಿಗಳು, ಅವರನ್ನ ಎದುರಿಸಲು ನಮ್ಮಿಂದ ಸಾಧ್ಯವಿಲ್ಲ, ನಾವು ಮರುಭೂಮಿಯಲ್ಲಿ ಸತ್ತು ಹೋಗುತ್ತೀವಿ, ದೇವರು ನಮ್ಮನ್ನ ಮರುಭೂಮಿಯಲ್ಲಿ ಸಾಯಿಸೋದಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಕೆಟ್ಟ ಸುದ್ದಿ ಮಾತನಾಡಿದರು. ಅವರು ಏನನ್ನ ಮಾತನಾಡಿದರು ಅದೇ ರೀತಿ ಮರುಭೂಮಿಯ ಪ್ರಯಾಣದಲ್ಲಿ ನಾಶವಾದರು. ಅವರಾರು ಹಾಲು ಜೇನು ಹರಿಯುವ ನಾಡಿನಲ್ಲಿ ಕಾಲಿಡಲಿಲ್ಲ. ಆದರೆ ಅದೇ 10 ಮಂದಿಯೊಟ್ಟಿಗೆ ಹೋಗಿದ್ದರೂ ಸಹ ಪ್ರತ್ಯೇಕವಾಗಿ ದೃಷ್ಟಿಕೋನದಿಂದ ನೋಡಿದ ಕಾಲೇಬ ಮತ್ತು ಯೆಹೋಶುವ ಹೇಳ್ತಾರೆ, ನೀವು ಯಾಕೆ ಆ ಜನರಿಗೆ ಭಯಪಡುತ್ತೀರಿ? ಆ ಜನರೊಟ್ಟಿಗಿದ್ದ ದೇವರ ನೆರಳು ಅವರನ್ನ ಬಿಟ್ಟು ಹೋಗಿದೆ. ಅವರನ್ನ ಸುಲಭವಾಗಿ ನಾವು ಜಯಿಸಬಹುದು. ನಮ್ಮೊಂದಿಗಿದ್ದು ಅಸಾಧ್ಯ ಕಾರ್ಯಗಳನ್ನ ಮಾಡಿದ ಸೈನ್ಯಗಳ ಕರ್ತರಾದ ದೇವರು ಅವರಿಂದಲೂ ನಮ್ಮನ್ನ ಜಯಿಸುವರು. ನೀವು ಯಾಕೆ ಭಯಪಡುತ್ತೀರಿ? ಸುಲಭವಾಗಿ ನಾವು ಆ ನಾಡನ್ನ ವಶಪಡಿಸಿಕೊಳ್ಳುವೆವು ಎಂದು ಒಳ್ಳೆಯ ಸುದ್ದಿ, ಶುಭ ಸಮಾಚಾರ, ಸಿಹಿ ಸುದ್ದಿಯನ್ನ ಮಾತನಾಡಿದರು. ಇನ್ನೂ ಅವ್ರು ಹೋಗ್ಲೇ ಇಲ್ಲ. ಅವರು ಮಾತನಾಡಿದಂತೆ ಅವರಿಬ್ಬರು ಆ ನಾಡನ್ನ ವಶಪಡಿಸಿಕೊಂಡರು. ಅದಕ್ಕಾಗಿ ನಾವು ನೋಡ್ತೇವೆ, ಕಾಲೇಬನಿಗೆ 85 ವರ್ಷ ವಯಸ್ಸಾದರೂ ಬೆಟ್ಟ ಗುಡ್ಡಗಳ ಮೇಲೆ ಓಡಾಡುವ ವ್ಯಕ್ತಿಯಾಗಿ ಶಕ್ತಿಶಾಲಿಯಾಗಿ ಅವನು ಇದ್ದ. ಹದ್ದಿಗೆ ಯೌವನ ಮರುಕಳಿಸುವಂತೆ ಅವನ ಯೌವನದ ಶಕ್ತಿ ಮರುಕಳಿಸಿತು. ಯೆಹೋಶುವನು ಆ ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನು 12 ಗೋತ್ರಗಳಿಗೆ ಹಂಚಿಕೊಡುವಾಗ ಹೇಳ್ತಾನೆ, ಕಾಲೇಬನೇ, ನಿನಗೆ 85 ವರ್ಷ ವಯಸ್ಸಾಯ್ತು, ನಿನಗೆ ಸಮತಟ್ಟಾದ ಕೆಳಗಿನ ಭೂಮಿಯನ್ನು ಕೊಡುತ್ತೇನೆ ಅನ್ನುವಾಗ ಕಾಲೇಬ ಹೇಳ್ತಾನೆ, ನನಗೆ 85 ವರ್ಷ ವಯಸ್ಸಾಯ್ತಾ? ಮೋಶೆ ನನ್ನನ್ನ ಯುದ್ಧಕ್ಕೆ ಕರೆದಾಗ, ಈಜಿಪ್ಟನ್ನ ಬಿಟ್ಟು ಬರುವಾಗ ನನಗೆ 40 ವರ್ಷ ವಯಸ್ಸು. ಮರುಭೂಮಿಯ ಪ್ರಯಾಣ ಇನ್ನೂ 40, 80. ಈ ನಾಡಿಗೆ ಬಂದಾಗ ಇನ್ನೂ 5, 85. ಈಗ ನನಗೆ ವಯಸ್ಸು 85. ಆದರೆ ನನ್ನ ಶರೀರದಲ್ಲಿರುವ ಶಕ್ತಿ, ಬಲ, ಸಾಮರ್ಥ್ಯ 40ರ ಪ್ರಾಯದ ಶಕ್ತಿ ಇದೆ ನನಗೆ ಬೆಟ್ಟದ ಮೇಲಿರುವ ನಾಡನ್ನ ಕೊಡು, ಅಲ್ಲಿರುವ ಶತ್ರುಗಳನ್ನು ಸಹ ಓಡಿಸಿ ಅಲ್ಲಿ ನಾನು ಜೀವಿಸುತ್ತೇನೆ, ಬೆಟ್ಟ ಗುಡ್ಡಗಳನ್ನು ಏರುವ ಬಲ ನನಗಿದೆ ಎಂದು ಹೇಳುತ್ತಾನೆ. ನಿನ್ನ ಬಾಯಿಯನ್ನ ಒಳ್ಳೆಯದರಿಂದ ತುಂಬಿಸು, ಯೌವನದ ಹದ್ದಿನಂತೆ ನಿನಗೆ ಯೌವನದ ಶಕ್ತಿ, ಬಲ, ಆರೋಗ್ಯ, ಸುಕ್ಷೇಮ ಮರುಕಳಿಸುವುದು. ಪ್ರೇಸ್ ದಿ ಲಾರ್ಡ್. ಈ ನವೆಂಬರ್ ತಿಂಗಳ ಕೊನೆಯ ದಿನಗಳಲ್ಲಿ ಬಂದಿದ್ದೇವೆ. ಇನ್ನೇನು ಡಿಸೆಂಬರ್ ತಿಂಗಳು ಪ್ರಭು ಯೇಸುವಿನ ಕ್ರಿಸ್ಮಸ್ ಹಬ್ಬ 2ನೆಯ ಬರುವಿಕೆಗೆ ನಾವು ಸಿದ್ಧರಾಗಬೇಕು. ನಮ್ಮ ನಾಲಿಗೆ ಪರಿವರ್ತನೆಯಾಗಲಿ, ನಮ್ಮ ಬಾಯಿಯ ಮಾತುಗಳು ಜೀವವನ್ನ ಮಾತನಾಡುವಂತಾಗಲಿ, ಶಾಪದ ಮಾತುಗಳು ನಮ್ಮಿಂದ ನಿಷ್ಕ್ರಿಯವಾಗಲಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಿನ್ನ ಯೌವನ ಹದ್ದಿನಂತೆ ಮರುಕಳಿಸುವ ಹಾಗೆ ನಿನ್ನ ಬಾಯಿಯನ್ನು ನಾನು ಒಳ್ಳೆಯವುಗಳಿಂದ ತುಂಬಿಸುವೆನು. ನಿನ್ನ ಬಾಯಿಯನ್ನು ಅಗಲವಾಗಿ ತೆರೆ, ಶ್ರೇಷ್ಠವಾದ ಗೋಧಿ, ಬಂಡೆಯೊಳಗಿನ ಜೇನುತುಪ್ಪದಿಂದ ನಾನು ಅದನ್ನು ತುಂಬಿಸುವೆನು. ಬಂಡೆಯೊಳಗಿನ ಜೇನುತುಪ್ಪ, ಪರಿಶುದ್ಧವಾದ ಜೇನುತುಪ್ಪ. ಜೇನುತುಪ್ಪ ದೇವರ ವಾಕ್ಯ ಜೇನಿಗಿಂತಲೂ ರುಚಿಯಾದುದು. ಶ್ರೇಷ್ಠವಾದ ಗೋಧಿ ದೇವರ ವಾಕ್ಯ, ಮೃಷ್ಟಾನ್ನ ಭೋಜನ. ದೇವರ ವಾಕ್ಯ ಒಳ್ಳೆಯದು, ಒಳ್ಳೆಯದು, ಒಳ್ಳೆಯದೇ ಆಗಿದೆ. ಈ ಒಳ್ಳೆಯ ಶುಭ ಸುದ್ದಿ, ಕಿವಿಗೆ ಬಿದ್ದ ಒಳ್ಳೆಯ ಸುದ್ದಿ ಎಲುಬುಗಳನ್ನು ಪುಷ್ಟಿಗೊಳಿಸುತ್ತದೆ. ಕಿವಿಗೆ ಬಿದ್ದ ಕೆಟ್ಟ ಸುದ್ದಿ ಮನಸ್ಸನ್ನು, ಶರೀರವನ್ನು ಕುಗ್ಗಿಸುತ್ತದೆ. ಇವತ್ತು ನಮ್ಮ ನಾಲಿಗೆ ಆಹಾರದ ರುಚಿ ನೋಡುವಂತೆ ನಾಲಿಗೆಯ ಮಾತುಗಳನ್ನ ಶರೀರ ಸ್ವೀಕರಿಸಿಕೊಳ್ಳುತ್ತದೆ. ಆದ ಕಾರಣ ಇಂದು ನಮ್ಮ ಬಾಯಿಯನ್ನು, ನಮ್ಮ ನಾಲಿಗೆಯನ್ನು ಸರ್ವೇಶ್ವರನಿಗೆ ಮತ್ತೊಂದು ಆವರ್ತಿ ಸಮರ್ಪಿಸೋಣ.
ದೇವಾ, ನಮ್ಮ ನಾಲಿಗೆಯನ್ನ ಶುದ್ಧೀಕರಿಸು, ನಮ್ಮ ಬಾಯಿ ಮಾತನ್ನ ಪರಿವರ್ತಿಸು. ನಿಮ್ಮ ಪವಿತ್ರ ಬೆಂಕಿಯ ಕೆನ್ನಾಲಿಗೆಯಿಂದ ನಮ್ಮನ್ನ ಪಂಚಶತಮಾನದ ಅಭಿಷೇಕದಲ್ಲಿ ಪವಿತ್ರೀಕರಿಸು. ಪ್ರವಾದಿ ಯೆಶಾಯ ಕೆಟ್ಟದ್ದನ್ನೇ ಮಾತನಾಡುತ್ತಿದ್ದ. ನಾನು ಪಾಪಿ, ನಾನು ಅಶುದ್ಧ ಜನರ ಮಧ್ಯೆ ಇರುವವನು, ಕೆಡುಕು ಕೆಡುಕು ಎಂಬುದಾಗಿ, ಪಾಪ ಬಿಡಲು ಸಾಧ್ಯವಿಲ್ಲ ಎಂಬುದಾಗಿ ಹಲುಬಿದ. ಆ ಬೆಂಕಿಯ ಕೆಂಡ ಅವನ ತುಟಿಗೆ ತಾಕಿಸಿದ ಕೂಡಲೇ ಹೇಳುತ್ತಾನೆ, ಇಗೋ ನನ್ನನ್ನು ಕಳುಹಿಸು, ಈ ಶುಭ ಸಮಾಚಾರವನ್ನು ಲೋಕಕ್ಕೆಲ್ಲ ನಾನು ಸಾರುವೆನು ಎಂಬಂತೆ. ಪ್ರವಾದಿ ಯೆಶಾಯನ ತುಟಿಯನ್ನು ಶುದ್ಧೀಕರಿಸಿದ ರೀತಿಯಲ್ಲಿ ನಮ್ಮ ನಾಲಿಗೆಯನ್ನ, ಬಾಯಿಯನ್ನ ಶುದ್ಧೀಕರಿಸಿ, ಪವಿತ್ರ ಅಗ್ನಿಯಿಂದ ಪವಿತ್ರೀಕರಿಸಿ, ನಮ್ಮ ಬಾಯಿಯನ್ನು ಒಳ್ಳೆಯವುಗಳಿಂದ ತುಂಬಿಸಿ, ನಮ್ಮ ಜೀವಮಾನ ಕಾಲವನ್ನು ಒಳ್ಳೆಯವುಗಳಿಂದ ತುಂಬಿಸಿ, ನಮ್ಮ ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯೂ ನಮ್ಮನ್ನು ಹಿಂಬಾಲಿಸಿ ಬರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.